ಮೊದಲೆಲ್ಲ ಡಿಗ್ರಿ ಫೈನಲ್ ಇರುವಂತ ವಿದ್ಯಾರ್ಥಿಗಳು IAS ಪ್ರಿಲಿಮಿನರಿ ಪರೀಕ್ಷೆ ಬರೆದ ತಕ್ಷಣ ಪ್ರಿಲಿಮ್ಸ್ ಒಳಗ್ ಪಾಸ್ ಆದ್ರೂ ಕೂಡ ಮೇನ್ಸ್ ಟೈಮ್ ಒಳಗ ಗ್ರಾಜುಯೇಷನ್ ಪಾಸಿಂಗ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗಿತ್ತು. ಹಿಂಗಾಗಿ ಕೆಲವು ವಿದ್ಯಾರ್ಥಿಗಳು ಒಂದು ಅವಕಾಶ ವಂಚಿತರ ಆಗ್ತಿದ್ರು. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು ಕೂಡ ಮೇನ್ಸ್ ನ ಬರೆಯಕ್ ಆಗ್ತಿರ್ಲಿಲ್ಲ. ಸೊ ಹಿಂಗಾಗಿ ಅಂತ ಒಂದು ಡಿಗ್ರಿ ಫೈನಲ್ ಇಯರ್ ಇರುವಂತ ವಿದ್ಯಾರ್ಥಿಗಳಿಗೋಸ್ಕರ ಈ ವರ್ಷ ಒಂದು ಹೊಸದಾದಂತ ಬದಲಾವಣೆ ಅದ. ಏನಪ್ಪಾ ಅಂತಂದ್ರ, ಇವಾಗ ಏನು ನೀವು ಡಿಗ್ರಿ ಫೈನಲ್ ಇರುವಂತ ವಿದ್ಯಾರ್ಥಿಗಳು IAS ಪ್ರಿಲಿಮಿನರಿ ಪರೀಕ್ಷೆ ಬರೆದ ತಕ್ಷಣ ಪಾಸ್ ಆದ್ರ ಮೇನ್ಸ್ ಕೂಡ ನೀವು ಬರಿಬಹುದು. ಯಾವುದೇ ರೀತಿ ಗ್ರಾಜುಯೇಷನ್ ಒಂದು ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ದ. ಬಟ್ ಯಾವಾಗ ನೀವು ಇಂಟರ್ವ್ಯೂಗೆ ಕ್ವಾಲಿಫೈ ಆಗ್ತಿರಲ್ಲ, ಮೇನ್ಸ್ ನ ಕ್ಲಿಯರ್ ಮಾಡಿ ಇಂಟರ್ವ್ಯೂಗೆ ಯಾವಾಗ ಕ್ವಾಲಿಫೈ ಆಗ್ತಿರಲ್ಲ, ಆ ಸಮಯದೊಳಗ ನೀವು ಗ್ರಾಜುಯೇಷನ್ ಪಾಸಿಂಗ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗ್ತದ. ಬಟ್ ಇಂಟರ್ವ್ಯೂ ಟೈಮ್ ಒಳಗ ಯಾವುದೇ ಕಾರಣಗಳನ್ನ ಹೇಳ್ದ ನೀವು ನಿಮ್ಮ ಒಂದು ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಲೇಬೇಕಾಗ್ತದ. ಸೊ ಡೆಫಿನೆಟ್ಲಿ ಇದು ಡಿಗ್ರಿ ಫೈನಲ್ ಇಯರ್ ಅಲ್ಲಿ ತಯಾರಾಗುವಂತ ಏನು ತಯಾರಿ ಮಾಡತ್ತಿರ್ಲ UPSC ಗೆ ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಬದಲಾವಣೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.